ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಹಕಾರಿ ಸಂಘಗಳು ಸಾಮಾಜಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹಿರಿಯ ನ್ಯಾಯವಾದಿ ಹುಲ್ಲೊಳ್ಳಿ ಅರಿಹಂತ ಸಹಕಾರಿ ಸಂಘದ ನಿರ್ದೇಶಕ PR ಚೌಗಲ ಹೇಳಿದರು. ಹುಕ್ಕೇರಿ ತಾಲೂಕಿನ ಹುಲ್ಲೊಳ್ಳಿ ಸಹಕಾರಿ ಸಂಘವು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸೇವೆ ಸಲ್ಲಿಸುತ್ತಾ ಸಂಸ್ಥೆಯ ಮೂಲಕ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಅತ್ಯುತ್ತಮ ಸಹಕಾರಿ ಸಂಘ ಎಂದು ಗುರುತಿಸಿದೆ. ಕಾರಣ ಸಹಕಾರಿ ಸಂಸ್ಥೆಯು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ನಮ್ಮ ಅಂಗಸಂಸ್ಥೆ ಒಂದು ಕನ್ನಡ ಮಾಧ್ಯಮದಲ್ಲಿ ಸುಮಾರು 650ಕ್ಕಿಂತ ಹೆಚ್ಚು ಹುಡುಗರು ಓದ್ತಾ ಇದ್ದಾರೆ, SSLC ವರೆಗೆ ಓದ್ತಾ ಇದ್ದಾರೆ. ಅದು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಹುಡುಗರು ಮೆರಿಟೋ ಸ್ಟೂಡೆಂಟ್ಸ್ ಹೋದಾರ, ಅದು ಅಚ್ಚುಮೆಚ್ಚಿಗೆ ಪಾತ್ರ ಆದಂಥ ಒಂದು ಶಾಲೆ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಮತ್ತು ಆ ಹುಡುಗರು ಬರ್ತಕ್ಕಂಥ ಒಂದು PUC ಹುಡುಗರು ಇರ್ಬೋದು ಅಥವಾ SSLC ಹುಡುಗರು ಇರ್ಬೋದು, ಪ್ರೋತ್ಸಾಹಧನವನ್ನು ನಾವು ಸಂಸ್ಥೆ ಮೂಲಕ ಕೊಡ್ತಾ ಇದ್ದೇವೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಭರಮಪ್ಪ ಚೌಗಲ, ಸಹಕಾರಿ ಸಂಸ್ಥೆಗಳು ಪ್ರಗತಿ ಪಥದಲ್ಲಿ ಸಾಗಲು ಗ್ರಾಹಕರ ಮತ್ತು ಸಿಬ್ಬಂದಿಗಳ ಕಾರ್ಯದೊಂದಿಗೆ ಪತ್ರಿಕಾ ಮಾಧ್ಯಮಗಳ ಸಲಹೆ ಸೂಚನೆಗಳು ಸಹ ಅವಶ್ಯವಾಗಿವೆ ಎಂದರು. ನಮ್ಮ ಸಂಸ್ಥೆ ಸುಮಾರು 26ನೇ ವರ್ಷದವರೆಗೆ ಸಲ್ಲಿಸ್ತಕ್ಕಂಥ ಸೇವೆಯ ಹಿನ್ನೆಲೆಯೊಳಗೆ ಭಾಳ ಅಭೂತಪೂರ್ವವಾದಂಥ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿ ತನ್ನದೇ ಆದಂಥ ಒಂದು ಛಾಪವನ್ನು ಹಾಕುವ ಮುಖಾಂತರ ಸಾಮಾಜಿಕ ಸೇವೆಯನ್ನು ಮಾಡಿ ಪ್ರಗತಿಯ ಹಂತವನ್ನು ತಾವು ಕಾಣ್ತಾ ಇದ್ದೇವೆ. ಬಹುಶಃ ತಾವು ಗಮನಿಸ್ತಿರಬೇಕು, ಇಲ್ಲಿರ್ತಕ್ಕಂಥವೆಲ್ಲ ಆಡಳಿತ ಮಂಡಳಿಗಳ ಮಕ್ಕಳನ್ನು ತಾವು ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು. ಸಂಸ್ಥೆ ಅಭಿವೃದ್ಧಿಯಲ್ಲಿದ್ದಾಗ ಎಲ್ಲ ಸಂಸ್ಥೆ ಆಡಳಿತ ಮಂಡಳಿ ಖುಷಿ ಮತ್ತು ಹಸನ್ಮುಖಿಯಾಗಿರ್ತಾರೆ ಅಂತಕ್ಕಂಥ ಒಂದು ಮಾತು. ನಿರ್ದೇಶಕ ರವೀಂದ್ರ ಚೌಗಲ ಮಾತನಾಡಿ, ಆಡಳಿತ ಮಂಡಳಿ ಸಭೆಗಳನ್ನು ಜರುಗಿಸಿ ಸಾಲದ ಸತ್ಯಾಸತ್ಯತೆ ಅರಿತು ಸಾಲ ನೀಡಿದರೆ ಮಾತ್ರ ಸಂಸ್ಥೆಗಳು ಉಳಿಯಲು ಸಾಧ್ಯ. ಏಕಪಕ್ಷೀಯವಾಗಿ ನಿರ್ಣಯ ಅಪಾಯಕಾರಿ ಎಂದರು. ಎಲ್ಲರ ಒಪಿನಿಯನ್ ಕೇಳ್ಕೊಂಡು ನೀವು ಡಿಸಿಷನ್ ತಗೊಳ್ತೀವಿ. ಮೀಟಿಂಗ್ಗಳು ಎಷ್ಟು ಹೆಚ್ಚಾಗ್ತಾವಲ್ಲ ಅಷ್ಟು ಸಂಸ್ಥೆ ಬೆಳವಣಿಗೆಗೊಳ್ತದೆ. ನಾವು ತಿಂಗಳಲ್ಲಿ 2 ಮೀಟಿಂಗ್ ಕಂಪಲ್ಸರಿ ತೊಗೋತೀವಿ. ಹಂಗೆ ಎಲ್ಲ ಸಂಸ್ಥೆಗಳಿಗೂ ಮೀಟಿಂಗ್ ತೊಗೋಬೇಕು, ಡಿಸ್ಕಷನ್ ಮಾಡಿ ಸಾಲ ಕೊಡಬೇಕು. ಮತ್ತು ಒಬ್ಬರಿಗೆ ನಮ್ಮ ರಿಲೇಟಿವ್ ನಾವು ಅಷ್ಟೇ ಸಾಲ ತೊಗೊಂಡು ಅದನ್ನು ಮರಳಿ ಕೊಡದೆ ಅದನ್ನು ಮುನಿಸುವಂಥ ವ್ಯವಸ್ಥೆಯನ್ನು ಮಾಡ್ತಿರ್ತಾರೆ. ಅದನ್ನೆಲ್ಲ ನಾವು ಮನಗೊಂಡು ಆ ಥರ ಮಾಡಬೇಡ್ರಿ ಅಂತ ವಿನಂತಿ ಪಡಿಸ್ಕೊಳ್ತೀನಿ. ನಮ್ಮ ಸಂಸ್ಥೆ ಒಂದು ಆದರ್ಶ ಸಂಸ್ಥೆ, ಇದನ್ನು ನೋಡಿ ಎಲ್ಲರೂ ಕಲಿಯುವಂಥ ಸಂಸ್ಥೆ ಇದು. ಉಪಾಧ್ಯಕ್ಷ ಬಾಹುಬಲಿ ನಾಗುನೂರಿ ಮಾತನಾಡಿ ಸಂಸ್ಥೆಯ ಪ್ರಗತಿ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ ರಾಮಪ್ಪ ಗೋಟೂರಿ, ಜಿನ್ನಪ್ಪ ಸಪ್ಸಾಗರ್, ಅಶೋಕ್ ಚೌಗಲ, ಪ್ರಕಾಶ್ ಚೌಗಲ, ಮಾಯಪ್ಪ ಹೊಳೆಪ್ಪಗೋಳ್, ಬಸವರಾಜ್ ಪಾಟೀಲ್, ಬಾಳಪ್ಪ ಸಂಕೇಶ್ವರಿ, ಅರುಣ್ ಚೌಗಲ ಹಾಗೂ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗಲ, ವ್ಯವಸ್ಥಾಪಕರಾದ ಮಹಾವೀರ ಚೌಗಲ, ಅಜಿತ್ ಸಪ್ತಸಾಗರ್, ಕಲಗೌಡ ಪಾಟೀಲ್ ಉಪಸ್ಥಿತರಿದ್ದರು.